ಆಪರೇಷನ್ ಕಮಲದ ಭೀತಿ ಇರೋದ್ರಿಂದಲೇ ನಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದೇವೆ. ವಿಧಾನಸೌಧದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ನಮ್ಮ ಶಾಸಕರನ್ನ ಸೆಳೆಯುವ ಪ್ರಯತ್ನ ಮಾಡ್ತಲೇ ಇದ್ದಾರೆ. ಅವರಿಂದ ನಮ್ಮ ಶಾಸಕರನ್ನ ಕಾಪಾಡಿಕೊಳ್ಳಬೇಕು. ನಮ್ಮ ಶಾಸಕರ ಜೊತೆ ಎಲ್ಲಾ ಮುಖಂಡರು ಕುಳಿತು ಮಾತನಾಡ್ತೇವೆ. ವಿಧಾನಸೌಧದಲ್ಲಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಭೀತಿ ಇಲ್ಲ ಅಂತಲ್ಲ, ಭೀತಿ ಇದೆ ಅಂತಾನೆ ಹೇಳಿದ್ವಲ್ಲ ನಾವು. ಭೀತಿ ಇಲ್ಲ ಅಂತ ಹೇಳಿಲ್ಲ ನಾವು. ನಮ್ಮ ಶಾಸಕರನ್ನ ಅವರು ಹಣ ಆಮಿಷ ಮಾಡಿ ತಗೊಂಡು ಹೋಗ್ತಾರೆ ಅಂತ ಅನ್ನುವ ಭೀತಿಗೋಸ್ಕರನೇ ನಾವು ತಗೊಂಡೋಗಿ ಇಟ್ಕೊಂಡಿದೀವಿ ಅಲ್ಲಿ. ಅವರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಆ ಕೆಲ್ಸಕ್ಕೆ ಅವ್ರ ಕೈ ಹಾಕದೆ ಹೋದ್ರೆ ನಾವ್ಯಾಕೆ ರೆಸಾರ್ಟಿಗೆ ಹೋಗ್ತೀವಿ? ಈಗ ನಮ್ಗೆ ಆಲ್ಟರ್ನೇಟಿವ್ಸ್ ಏನಿದೆ ಹೇಳಿ. ನಾವೆಲ್ಲ ಒಟ್ಟಿಗೆ ಒಂದ್ ಕಡೆಗೆ ಇರ್ಬೇಕು, ನೋಡಪ್ಪ ಯಾರು ಹೋಗ್ಬಾರ್ದು ಅನ್ನೋದನ್ನ ಹೇಳೋದಕ್ಕೆ ಇಲ್ಲಿ ನಮ್ಮ ಮನೆಗಳೆಲ್ಲ ಅಷ್ಟು ದೊಡ್ಡ ದೊಡ್ಡ ಮನೆಗಳಿಲ್ವಲ್ಲ, ಅದಕ್ಕೆ ರಿಸಾರ್ಟಿಗೆ ಹೋಗಿದ್ವಿ. ಶಾಸಕಾಂಗ ಸಭೆ ಅಂತ ಏನ್ ಕರೆದಿಲ್ಲ, ನಾವು ಇಂಟರಾಕ್ಟ್ ಮಾಡ್ತೀವಿ ಕೂತ್ಕೊಂಡು. ಸಾಧಕ ಬಾಧಕಗಳನ್ನ ನಮ್ಗೇನ್ ಮಾಹಿತಿಗಳಿದೆ ಮುಖಂಡರುಗಳಿಗೆ ನಾವು ಅವ್ರ ಜೊತೆ ಶೇರ್ ಮಾಡ್ತೀವಿ. ಮತ್ತೆ ಅವ್ರಿಗೆ ಆತ್ಮವಿಶ್ವಾಸ ಮೂಡಿಸ್ಬೇಕಲ್ಲ. ರೂಮ್ಸ್ ಇರ್ಲಿಲ್ಲ, ಇವತ್ತು ರೂಮ್ಸ್ ಸಿಗ್ತಾ ಇದ್ದಾವೆ. ವಾಪಸ್ ಅಲ್ಲಿ ವಂಡರ್ಲಾನಲ್ಲಿ ಏನ್ ರೂಮ್ ಕೊಟ್ಟಿದ್ರು ಅವೆಲ್ಲ ಈಗ ಇಲ್ಲಿಗೆ ಬರ್ತವೆ. ಸಡನ್ ಆಗಿ ನಾವು ಡಿಸೈಡ್ ಮಾಡಿದಾಗ ನಮ್ಗೆ ಸಿಕ್ಕಿದ್ ಬರೀ